ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರತ್ನಾ ಶಿಬು ವ್ಲಾಗ್ಸ್. ಇವತ್ತಿನ ವ್ಲಾಗಿನಲ್ಲಿ ನಮ್ಮ ಮಗಳ ಬರ್ತ್ಡೇನ ಯಾವ ರೀತಿ ಸಿಂಪಲ್ ಆಗಿ ಆಚರಣೆಯನ್ನು ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀವಿ. ಖುಷಿ ಅನ್ನೋದು ಸಣ್ಣ ಸಣ್ಣ ವಿಷಯಗಳಲ್ಲಿನೇ ನಾವು ಕಾಣ್ಬೋದು. ಹೆಚ್ಚಿಗೆ ದುಡ್ಡು ಖರ್ಚು ಮಾಡಿ, ಸಾವಿರಾರು ದುಡ್ಡು ಖರ್ಚು ಮಾಡಿ ದೇಶ ಸಿಗಲಿರದಂತಹ ಖುಷಿ ನಮ್ಮ ಮನೆಯಲ್ಲಿನೇ, ನಮ್ಮ ಕುಟುಂಬದ ಸದಸ್ಯರೊಂದಿಗೆ ಕಳೆಯುವ ಕ್ಷಣಗಳಲ್ಲಿನೇ ನಾವು ಖುಷಿಯನ್ನು ಕಾಣ್ಬೋದಾಗೈತಿ. ಮಕ್ಕಳಿಗೂ ಕೂಡ ನಾವು ಇರೋದರಲ್ಲೇ ಖುಷಿ ಪಡೋದನ್ನು ಕಲಿಸ್ಬೇಕು. ಸಣ್ಣ ಸಣ್ಣ ವಿಚಾರಗಳೇ ಮಕ್ಕಳಿಗೆ ಖುಷಿ ಕೊಡೋದು. ನೋಡಿ, ಇಲ್ಲಿ ನನ್ನ ಮಗಳು ಈ ಸಣ್ಣ ವಿಷಯಕ್ಕೆ ಖುಷಿ ಪಡ್ತಾ ಇದ್ದಾಳೆ. ಅವಳಿಗಿಂತ ಹೆಚ್ಚಿಗೆ ಅವ್ರ ಅಣ್ಣನೇ ತುಂಬಾ ಖುಷಿ ಪಟ್ಟ. ಯಾಕಂತಂದರೆ ಅವನೇ ತುಂಬ ಸಲ ಹೇಳಿದ್ದಾನೆ ನಮಗೆ ಅವನೊಂದು ಬರ್ತಡೇ ಮಾಡೋಣ ಅಂದ್ಕೊಂಡು. ಹಾಗಾಗಿ ಅವನು ತುಂಬಾ ಖುಷಿ ಪಡ್ತಾ ಇದ್ದ. ಅವನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಕರ್ಕೊಂಬಂದಿದ್ದ ಹೋಗಿ. ಮನೆಯವರೇ ಎಲ್ಲರೂ ಸೇರಿ ಸಿಂಪಲ್ಲಾಗಿ ನಾವು ಕೇಕ್ ಕಟ್ ಮಾಡಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಬರ್ತಡೇ ಇತ್ತು ಅಂತ ಶಾವಿಗೆ ಖೀರು, ಬಿಸಿ ರೊಟ್ಟಿ, ಬಿಸಿಕಾಯಿ ಚಟ್ನಿ, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್, ಮತ್ತು ಸಾಂಬಾರು, ರೈಸು ಮಾಡಿದ್ವಿ. ಎಲ್ಲರೂ ಊಟ ಮಾಡಿ ಅಂದ್ಕೊಂಡ್ವಿ. ನನ್ನ ಮಗಳು ಬರ್ತಡೇ ಇದ್ದದಲ್ವ ಈ ರೀತಿಯಾಗಿತ್ತು. ಎಲ್ಲರೂ ವಿಡಿಯೋ ನೋಡಿ